ಹಾಯ್, ಹೆಲೋ ಎವ್ರಿವನ್. ಲಾಸ್ಟ್ ಕ್ಲಾಸಲ್ಲಿ ನಾವು ಇಂಟ್ರೊಡಕ್ಷನ್ ಆಫ್ ದಿ ಮೈಕ್ರೋ ಎಕನಾಮಿಕ್ಸ್ನಲ್ಲಿ ಕೇಂದ್ರೀಯ ಆರ್ಥಿಕತೆಯ ಸಮಸ್ಯೆಗಳನ್ನು ಮತ್ತು ಉತ್ಪಾದನಾ ಸಾಧ್ಯತಾ ಗಡಿಯ ಬಗ್ಗೆ ವಿವರಣೆಯನ್ನು ನೋಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಆರ್ಗನೈಜೇಷನ್ ಆಫ್ ದಿ ಎಕನಾಮಿಕ್ ಆ್ಯಕ್ಟಿವಿಟೀಸನ್ನು ನೋಡೋಣ. ಸೊ ಇದರಲ್ಲಿ ಮುಖ್ಯವಾಗಿ ಎರಡು ರೀತಿಯಾದಂಥ ಅಧ್ಯಯನವನ್ನು ನಾವಿಲ್ಲಿ ಕೈಗೊಳ್ಳಬೇಕಾಗ್ತದೆ. ಒಂದು ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ಬರ್ತದೆ. ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ನಾವಿಲ್ಲಿ ನೋಡಲಾಗ್ತದೆ. ಯೋಜಿತ ಆರ್ಥಿಕತೆ. ಸೊ ಈ ಕೇಂದ್ರೀಯ ಯೋಜಿತ ಆರ್ಥಿಕತೆ ಏನೈತಿ ನಿಮಗೆ 4 ಮಾರ್ಕ್ಸಿಗೆ ಬರ್ತಕ್ಕಂಥ ಒಂದು ಚಾನ್ಸಸ್ ಅದ. ಜೊತೆಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮಾರ್ಕೆಟ್ ಎಕನಾಮಿ ಅಂತ ಅದ. ಸೊ ಮಾರ್ಕೆಟ್ ಎಕನಾಮಿ ಅಂತಕ್ಕಂಥದ್ದು ಕೂಡ ನಿಮಗೆ 4 ಮಾರ್ಕ್ಸಲ್ಲಿ ಸಪ್ರೇಟಾಗಿ ಕೇಳ್ತಕ್ಕಂಥ ಚಾನ್ಸಸ್ ಕೂಡ ಅದ. ಸೊ ಲಿಸನ್ ಕೇರ್ಫುಲಿ. ಸೊ ಫಸ್ಟ್ ನಾವಿಲ್ಲಿ ಕೇಂದ್ರೀಯ ಯೋಜಿತ ಆರ್ಥಿಕತೆ ಹಾಗಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಯಾವ ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಉತ್ಪಾದನಾ ಸಾಧನಗಳು ಸರ್ಕಾರದ ಒಡೆತನದಲ್ಲಿದ್ದು ಸರಕು ಸೇವೆಗಳನ್ನು ಉತ್ಪಾದನೆಯನ್ನು ಸರ್ಕಾರವೇ ನಿರ್ವಹಿಸ್ತಿದ್ರೆ ಅದನ್ನು ನಾವೇನಂತ ಹೇಳ್ತೀವಿ, ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ಕರೆಯಲಾಗ್ತದೆ. ಅಂದರೆ ಯಾವ ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಉತ್ಪಾದನಾ ಸಾಧನಗಳು ಸರ್ಕಾರದ ಒಡೆತನದಲ್ಲಿರ್ತದೋ ಮತ್ತು ಸರಕು ಸೇವೆಗಳ ಉತ್ಪಾದನೆಯನ್ನು ಸರ್ಕಾರವೇ ಇಲ್ಲಿ ನಿಯಂತ್ರಣವನ್ನು ಮಾಡ್ತದೆ, ಅಂತಹ ಆರ್ಥಿಕತೆಯನ್ನು ನಾವೇನಂತ ಕರಿತೀವಿ, ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ಕರೆಯಲಾಗ್ತದೆ. ಸೊ ಈ ಕೇಂದ್ರೀಯ ಯೋಜಿತ ಆರ್ಥಿಕತೆಯನ್ನು ಒಳಗೊಂಡಂತಹ ರಾಷ್ಟ್ರಗಳು ಯಾವುವು? ಎಕ್ಸಾಂಪಲನ್ನು ನಾವಿಲ್ಲಿ ನೋಡೋದಾದರೆ ಕ್ಯೂಬಾ, ಚೀನಾ, ವಿಯೆಟ್ನಾಂ ಆ್ಯಂಡ್ ಮಲೇಷಿಯಾ ಮುಂತಾದ ದೇಶಗಳಲ್ಲಿ ನಾವೇನು ಮಾಡ್ತೀವಿ, ಕೇಂದ್ರೀಯ ಯೋಜಿತ ಆರ್ಥಿಕತೆಯನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರಗಳು ಅಂತ ನಾವು ಹೇಳ್ಬೋದು. ಹಾಗಿದ್ದಾಗ ಇದರಿಂದ ಆಗ್ತಕ್ಕಂಥ ಅನುಕೂಲಗಳೇನು? ಕೇಂದ್ರೀಯ ಯೋಜಿತ ಆರ್ಥಿಕತೆಯಿಂದ ಆಗ್ತಕ್ಕಂಥ ಅನುಕೂಲಗಳೇನು ಅಥವಾ ಯಾವ ರೀತಿ ಕಾರ್ಯಗಳನ್ನು ಇದು ಕೇಂದ್ರೀಯ ಯೋಜಿತ ಆರ್ಥಿಕತೆ ಮಾಡ್ತದ, ಇದರ ಲಕ್ಷಣ ಏನು ಅಂತ ನಾವಿಲ್ಲಿ ನೋಡೋದಾದರೆ, ಸೊ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ನಮಗಿಲ್ಲಿ ಸೆಂಟೆನ್ಸಲ್ಲೇ ಗೊತ್ತಾಗ್ತದ, ಸರ್ಕಾರದ ಒಡೆತನ ಅಂತ ಹೇಳ್ತೀವಿ. ಸೊ ಸರ್ಕಾರ ಅಥವಾ ಕೇಂದ್ರೀಯ ಪ್ರಾಧಿಕಾರ ಏನು ಮಾಡ್ತದ, ಈ ಕೇಂದ್ರೀಯ ಪ್ರಾಧಿಕಾರ ಏನು ಮಾಡ್ತದ, ಆರ್ಥಿಕತೆಯ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಸರ್ಕಾರ ಅಥವಾ ಕೇಂದ್ರೀಯ ಆರ್ಥಿಕ ಪ್ರಾಧಿಕಾರ ಅಂತ ಹೇಳ್ತೀವಿ. ಜೊತೆಗೆ ಈ ಉತ್ಪಾದನೆ, ವಿನಿಮಯ ಮತ್ತು ಸರಕು ಮತ್ತು ಸೇವೆಗಳ ಅನುಭೋಗಕ್ಕೆ ಸಂಬಂಧಿಸಿದಂತೆ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ತಕ್ಕಂಥದ್ದು ಕೂಡ ಸರ್ಕಾರವೇ ಅಂತ ಇಲ್ಲಿ ಹೇಳಲಾಗ್ತದೆ. ಜೊತೆಗೆ ನಂತರ ಆರ್ಥಿಕತೆಯಲ್ಲಿ ಉತ್ಪಾದಿಸಿರ್ತಕ್ಕಂತಹ ಸರಕು ಸೇವೆಗಳ ಅಂತಿಮ ಸಂಯೋಜನೆಯಲ್ಲಿ ಕೆಲವು ಜನರಿಗೆ ಬಹಳ ಕಡಿಮೆ ಪಾಲು ಸಿಗ್ತದ. ಅಂತಹ ಸಂದರ್ಭದಲ್ಲಿ ಅವರ ಜೀವನ, ಆ ಕಡಿಮೆ ಪಾಲು ಸಿಕ್ಕಂತಹ ಜೀವನ ಸಂಕಷ್ಟದಲ್ಲಿದ್ದಾಗ ಕೇಂದ್ರೀಯ ಪ್ರಾಧಿಕಾರ ಏನು ಮಾಡ್ತದ, ಈ ಕೇಂದ್ರೀಯ ಪ್ರಾಧಿಕಾರ ಮಧ್ಯಪ್ರವೇಶವನ್ನು ಮಾಡ್ತದ. ಸೊ ಮಧ್ಯಪ್ರವೇಶವನ್ನು ಮಾಡಿ ಆ ಸರಕು ಸೇವೆಗಳನ್ನು ಸಮಾನವಾಗಿ ಹಂಚಿಕೆ ಮಾಡೋ ಕಾರ್ಯವನ್ನು ಇದು ಮಾಡ್ತದ. ಸೊ ಫೋರ್ತ್ ಒನ್, ಅರ್ಥವ್ಯವಸ್ಥೆಯಲ್ಲಿ ಕೇಂದ್ರೀಯ ಯೋಜನಾ ಪ್ರಾಧಿಕಾರ ಏನು ಮಾಡ್ತೈತಿ, ಸಂಪನ್ಮೂಲಗಳ ಒಂದು ನಿರ್ದಿಷ್ಟ ಹಂಚಿಕೆಗೆ ಪ್ರಯತ್ನವನ್ನು ಮಾಡ್ತೈತಿ.
ನಿರ್ದಿಷ್ಟ ಹಂಚಿಕೆಗೆ ಪ್ರಯತ್ನ ಮಾಡ್ತೈತಿ. ಯಾಕಂದರೆ ಕೆಲವೊಂದಷ್ಟು ಜನರಿಗೆ ಏನು ಮಾಡ್ತದೆ, ಕಡಿಮೆ ಪಾಲು ಸಿಗ್ತದೆ. ಸೊ ಹೀಗಾಗಿ ಮೊದಲೇ ಅದೊಂದು ನಿರ್ದಿಷ್ಟ ಹಂಚಿಕೆಗೆ ಇಲ್ಲಿ ಕೇಂದ್ರೀಯ ಯೋಜನಾ ಪ್ರಾಧಿಕಾರ ಪ್ರಯತ್ನವನ್ನು ಮಾಡ್ತದೆ ಅಂತ ಹೇಳ್ಬೋದು. ಅಂದರೆ ಈ ಸಮಾಜದ ಅತ್ಯಂತ ಉಪಯುಕ್ತ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಿ ವಿತರಿಸಲಿಕ್ಕೆ ಇಲ್ಲಿ ಪ್ರಯತ್ನವನ್ನು ಮಾಡ್ತದೆ. ಫಾರ್ ಎಕ್ಸಾಂಪಲ್, ಈಗ ಈ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳನ್ನು ವ್ಯಕ್ತಿಗಳು ಸ್ವತಂತ್ರವಾಗಿ ಒದಗಿಸಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದಾಗ, ಇಂತಹ ಸೇವೆಗಳನ್ನು ವ್ಯಕ್ತಿಗಳು ಸ್ವತಂತ್ರವಾಗಿ ಒದಗಿಸಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದಾಗ ಸರ್ಕಾರ ಏನು ಮಾಡ್ತದೆ, ಇಂತಹ ಸೌಲಭ್ಯಗಳನ್ನು ಒದಗಿಸ್ತಕ್ಕಂತಹ ಕಾರ್ಯವನ್ನು ಮಾಡ್ತದೆ. ಅಥವಾ ಸರ್ಕಾರವೇ ಅಂತಹ ಸರಕುಗಳನ್ನು ಉತ್ಪಾದಿಸಲಿಕ್ಕೆ ನಿರ್ಧಾರವನ್ನು ಕೈಗೊಳ್ತಕ್ಕಂಥ ಕಾರ್ಯವನ್ನು ಕೂಡ ಇಲ್ಲಿ ಮಾಡ್ತದೆ. ಜೊತೆಗೆ ಈ ಒಂದು ವ್ಯವಸ್ಥೆಯಲ್ಲಿ ಏನು ಮಾಡ್ಬೋದು, ಉತ್ಪಾದನೆಯ ಪ್ರಮಾಣಕ್ಕೆ ಬದಲಿಯಾಗಿ ಗುಣಮಟ್ಟದ ಜೀವನಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತದೆ. ಜೊತೆಗೆ ಸಾಮಾಜಿಕ ಹಿತವನ್ನು ಮುಖ್ಯ ಗುರಿಯಾಗಿ ಹೊಂದಿರತಕ್ಕಂಥದ್ದು, ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ನಾವಿಲ್ಲಿ ಹೇಳಲಾಗ್ತದೆ. ಸೊ 6ನೇ ಒಂದು ಪ್ರಮುಖವಾದಂಥ ಲಕ್ಷಣ ಏನು ಅಂತಂದರೆ, ಈ ಒಂದು ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ವಿದೇಶಿ ಪೈಪೋಟಿಯಿಂದ ದೇಶೀಯ ಕೈಗಾರಿಕೆಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಕೂಡ ಈ ಕೇಂದ್ರೀಯ ಯೋಜಿತ ಆರ್ಥಿಕತೆ ಮಾಡ್ತದೆ. ಸೊ ಇದಿಷ್ಟು ಕೇಂದ್ರೀಯ ಯೋಜಿತ ಆರ್ಥಿಕತೆ. ನೀವು ಇದೇನಾದರೂ ಇಷ್ಟು ಬರೆದ್ರೆ 4 ಮಾರ್ಕ್ಸ್ಗೆ ಡೆಫಿನೆಟ್ ಆಗಿ ಬೀಳ್ತಕ್ಕಂಥ ಕ್ವಶನ್ನು, ಮತ್ತು ಇಷ್ಟು ಎಕ್ಸ್ಪ್ಲನೇಷನನ್ನು ನೀವು ಬರೀಲೇಬೇಕಾಗ್ತದೆ. ಸೊ ನಂತರ ಮಾರುಕಟ್ಟೆ ಅರ್ಥವ್ಯವಸ್ಥೆ, ಮಾರ್ಕೆಟ್ ಎಕನಾಮಿ ಅಂತ ಹೇಳಿದ್ವಿ. ಸೊ ಮಾರುಕಟ್ಟೆ ಅರ್ಥವ್ಯವಸ್ಥೆ, ಇಲ್ಲಿ ನಾವು ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಏನು ನೋಡಿದ್ವಿ, ಯಾವ ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಉತ್ಪಾದನಾ ಸಾಧನಗಳು ಸರ್ಕಾರದ ಒಡೆತನದಲ್ಲಿದ್ದು ಸರಕು ಸೇವೆಗಳ ಉತ್ಪಾದನೆಯನ್ನು ಸರ್ಕಾರವೇ ನಿರ್ವಹಿಸ್ತಿದ್ರೆ ಅಂತಹ ಆರ್ಥಿಕತೆಯನ್ನು ನಾವು ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತೀವಿ ಅನ್ನೋದನ್ನು ನೋಡಿದ್ವಿ. ಸೊ ಇದರಲ್ಲಿ ಸ್ವಲ್ಪ ಚೇಂಜಸ್ಸನ್ನು ಮಾಡಿ ನಾವೇನು ಮಾಡ್ಬೋದು, ಮಾರುಕಟ್ಟೆ ಅರ್ಥವ್ಯವಸ್ಥೆಯನ್ನು ಅರ್ಥೈಸ್ಕೊಳ್ಬೋದು. ಯಾವ ರೀತಿ ಅಂದರೆ, ಯಾವ ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಉತ್ಪಾದನಾ ಸಾಧನಗಳು ಇಲ್ಲಿ ಇಲ್ಲಿ ಸರ್ಕಾರದ ಐತಿ, ಇಲ್ಲಿ ಖಾಸಗಿಯವರ ಒಡೆತನ ಅಂತ ಬರ್ತದೆ. ಖಾಸಗಿಯವರ ಒಡೆತನದಲ್ಲಿರ್ತದ. ಯಾವ ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಉತ್ಪಾದನಾ ಸಾಧನಗಳು ಖಾಸಗಿಯವರ ಒಡೆತನದಲ್ಲಿದ್ದು ಸರಕು ಸೇವೆಗಳ ಉತ್ಪಾದನೆಯನ್ನು ಖಾಸಗಿಯವರೇ ನಿರ್ವಹಿಸ್ತಿದ್ರೆ ಅಂತಹ ಆರ್ಥಿಕತೆಯನ್ನು ನಾವು ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಸೊ ಈ ಮಾರುಕಟ್ಟೆ ಅರ್ಥವ್ಯವಸ್ಥೆಗೆ ಎಕ್ಸಾಂಪಲ್ ಯಾವ್ಯಾವ ದೇಶಗಳಲ್ಲಿ ಮಾರ್ಕೆಟ್ ಎಕನಾಮಿ ಐತಿ ಅಂತಂದರೆ, ಅಮೇರಿಕಾ, ಜಪಾನ್, ಆಸ್ಟ್ರೇಲಿಯಾ, ಕೆನಡಾ ಮೊದಲಾದ ದೇಶಗಳಲ್ಲಿ ನಾವೇನು ಮಾಡ್ತೀವಿ, ಈ ಮಾರ್ಕೆಟ್ ಎಕನಾಮಿಯನ್ನು ಕಾಣಲಾಗ್ತದೆ. ಅಂದರೆ ಈ ಮಾರ್ಕೆಟ್ ಎಕನಾಮಿ ಅಂತಕ್ಕಂಥದ್ದು ಏನೈತಿ, ಕೇಂದ್ರೀಯ ಯೋಜಿತ ಆರ್ಥಿಕತೆಗೆ ವಿರುದ್ಧವಾದಂಥ ಆರ್ಥಿಕ ಚಟುವಟಿಕೆಗಳನ್ನು ಒಳಗೊಂಡಿರ್ತದ ಅಂತ ಹೇಳ್ಬೋದು. ಸೊ ನಾವು ಸಾಮಾನ್ಯವಾಗಿ ಮಾರ್ಕೆಟ್ ಅಂದರೆ ಏನಂತೀವಿ, ಒಂದು ಸ್ಥಳ ಅಥವಾ ಪ್ರದೇಶ ಅಂತ ಹೇಳ್ತೀವಿ. ಸೊ ಆದರೆ ಅರ್ಥವ್ಯವಸ್ಥೆಯಲ್ಲಿ ಅದಕ್ಕೆ ತನ್ನದೇ ಆದಂಥ ಒಂದು ವ್ಯಾಖ್ಯಾನಗಳನ್ನು ಕೂಡ ನಾವಿಲ್ಲಿ ಕಾಣಲಾಗ್ತದೆ. ಯಾಕಂದರೆ ಇಲ್ಲಿ ಅಂಚೆ ಮೂಲಕ ವ್ಯವಹಾರ ನಡೀತದ. ಅಂಚೆ, ತಂತಿ, ದೂರವಾಣಿ, ಇಮೇಲ್, ಇಂಟರ್ನೆಟ್ ಮೊದಲಾದವುಗಳ ಮೂಲಕ ಏನು ಮಾಡ್ಬೋದು, ಈ ಒಂದು ಮಾರುಕಟ್ಟೆಯಲ್ಲಿ ನಾವು ವ್ಯವಹಾರವನ್ನು ಮಾಡ್ಬೋದು. ಸೊ ಹೀಗಾಗಿ ಮಾರುಕಟ್ಟೆ ಅಂದರೆ ನಾವು ಸಾಮಾನ್ಯವಾಗಿ ಪ್ರದೇಶ ಅಥವಾ ಸ್ಥಳ ಅನ್ನುವಂಗಿಲ್ಲ. ಈ ವ್ಯವಹಾರದ ಮೂಲಕ ಕೂಡ ನಾವೇನು ಮಾಡ್ಬೋದು, ವ್ಯವಹಾರಗಳನ್ನು ಮಾಡ್ಬೋದು ಅಂತ ಹೇಳ್ಬೋದು. ಫ್ಯೂಚರ್ಸ್ ಆಫ್ ದಿ ಮಾರ್ಕೆಟ್ ಎಕನಾಮಿ. ಫ್ಯೂಚರ್ಸ್
ಆಫ್ ದಿ ಮಾರ್ಕೆಟ್ ಎಕನಾಮಿಯನ್ನು ನೋಡೋದಾದರೆ, ಸೊ ಇಲ್ಲಿ ಮಾರುಕಟ್ಟೆ ಅರ್ಥವ್ಯವಸ್ಥೆ, ಇಲ್ಲಿ ಮಾರುಕಟ್ಟೆಯ ಅರ್ಥವ್ಯವಸ್ಥೆಯಲ್ಲಿ ಬೆಲೆ ಯಂತ್ರದ ಪಾತ್ರ ಅಧಿಕವಾಗಿರ್ತದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಬೆಲೆ ಯಂತ್ರದ ಪಾತ್ರ ಅಧಿಕವಾಗಿರ್ತದೆ. ಯಾಕಂದರೆ ಸರಕುಗಳು ಮತ್ತು ಆರ್ಥಿಕ ಸಂಪನ್ಮೂಲಗಳ ಬೆಲೆಗಳು ಏನಾಗಿದ್ದಾವೆ ಅವು ಬೇಡಿಕೆ ಮತ್ತು ಇವನ್ನ ಮಾರುಕಟ್ಟೆಯ ಶಕ್ತಿಗಳು ಅಂತ ಕರಿತೀವಿ. ಸೊ ಮಾರುಕಟ್ಟೆ ಶಕ್ತಿಗಳಾದಂಥ ಬೇಡಿಕೆ ಮತ್ತು ಪೂರೈಕೆಗಳಿಂದ ಪಡುವುದರಿಂದ ಬೆಲೆ ಯಂತ್ರದ ಪಾತ್ರ ಅತಿ ಮುಖ್ಯವಾಗಿರ್ತದೆ ಇಲ್ಲಿ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಅಂತ ಹೇಳ್ಬೋದು. ಸೊ ಜೊತೆಗೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಕೊಳ್ಳುವವರು ಯಾವುದೋ ಒಂದು ನಿರ್ದಿಷ್ಟ ಸರಕಿಗೆ, ಈ ಕೊಳ್ಳುವವರು ಏನು ಮಾಡ್ಬೋದು, ಕೊಳ್ಳುವವರು ಯಾವುದೋ ಒಂದು ನಿರ್ದಿಷ್ಟ ಸರಕಿಗೆ ಏನು ಮಾಡ್ಬೋದು, ಆಸಕ್ತಿಯನ್ನು ತೋರಿಸಿದಾಗ, ನಿರ್ದಿಷ್ಟ ಸರಕಿಗೆ ಬೇಡಿಕೆಯನ್ನು ತೋರಿಸಿದಾಗ ಅಥವಾ ಆಸಕ್ತಿಯನ್ನು ತೋರಿಸಿದಾಗ ಏನಾಗ್ತದೆ, ಆ ಸರಕಿನ ಬೆಲೆ ಹೆಚ್ಚಳ ಆಗ್ತದೆ. ಆ ಸರಕಿನ ಬೆಲೆ ಹೆಚ್ಚಳ ಆಗುವುದರಿಂದ ಉತ್ಪಾದಕರು ಏನು ಮಾಡಬೇಕು, ಆ ಸರಕಿನ ಉತ್ಪಾದನೆಯನ್ನು ಕೂಡ ಹೆಚ್ಚಳ ಮಾಡಬೇಕಾಗ್ತದೆ. ಸೊ ಇದು ಮಾರುಕಟ್ಟೆಯ ಮೂರನೆಯ ಒಂದು ವ್ಯವಸ್ಥೆ ಅಂತ ಹೇಳಲಾಗ್ತದೆ. ಜೊತೆಗೆ ಮಾರುಕಟ್ಟೆಯ ಆರ್ಥಿಕತೆಯಲ್ಲಿ ಬೆಲೆಯು ಆರ್ಥಿಕ ಚಟುವಟಿಕೆಯಲ್ಲಿ ಸಮನ್ವಯ ತರುವ ಮೂಲಕ, ಆರ್ಥಿಕ ಚಟುವಟಿಕೆಯಲ್ಲಿ ಸಮನ್ವಯ ತರುವ ಮೂಲಕ ಏನನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು ಅಂಥದಕ್ಕೆ ಪರಿಹಾರವನ್ನು ನೀಡ್ತಕ್ಕಂಥದ್ದು ನಮ್ಮ ಕೇಂದ್ರೀಯ ಸಮಸ್ಯೆಯಲ್ಲಿ ಮೂಲಭೂತವಾದಂಥ ಸಮಸ್ಯೆ, ಏನನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು. ಸೊ ಇದಕ್ಕೆ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಬೆಲೆಯು ಏನು ಮಾಡ್ತದೆ, ಆರ್ಥಿಕ ಚಟುವಟಿಕೆಯಲ್ಲಿ ಸಮನ್ವಯ ತರುವ ಮೂಲಕ ಏನನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಎಂಬ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲಾಗ್ತದೆ. ಜೊತೆಗೆ ಈ ಮಾರುಕಟ್ಟೆಯ ಆರ್ಥಿಕತೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರುವುದಿಲ್ಲ. ಇದು ಸಂಪೂರ್ಣವಾಗಿ ಖಾಸಗಿಯವರ ಒಡೆತನದಲ್ಲಿರ್ತದ ಅಥವಾ ಬಂಡವಾಳಗಾರರು ಈ ಆರ್ಥಿಕತೆಯ ಮೇಲೆ ಏನು ಮಾಡಿರ್ತಾರೆ, ನಿಯಂತ್ರಣವನ್ನು ಸಾಧಿಸಿರ್ತಾರೆ ಅಂತ ಹೇಳಲಾಗ್ತದೆ. ಫಿಫ್ತ್ ಫ್ಯೂಚರ್ ಇಲ್ಲಿ ಮಾರುಕಟ್ಟೆಯ ಆರ್ಥಿಕತೆಯಲ್ಲಿ ಇಲ್ಲಿ ಸಂಪತ್ತಿನ ಅಸಮಾನ ಹಂಚಿಕೆ ಆಗ್ತದೆ. ಇದರಿಂದ ಏನಾಗ್ತದೆ, ಆರ್ಥಿಕತೆಯಲ್ಲಿ ಅಸಮಾನತೆ ಉದ್ಭವ ಆಗ್ತದೆ. ಸೊ ಇಲ್ಲಿ ವ್ಯಕ್ತಿಗಳಿಗೆ ಏನಿರ್ತದೆ, ಗರಿಷ್ಠವಾದಂತಹ ಸ್ವಾತಂತ್ರ್ಯ ಕೂಡ ಲಭ್ಯ ಇರ್ತದೆ. ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಸಂಪತ್ತಿನ ಅಸಮಾನ ಹಂಚಿಕೆಯಿಂದ ಆರ್ಥಿಕ ಅಸಮಾನತೆ ಉಂಟಾಗ್ತದೆ. ಜೊತೆಗೆ ಇಲ್ಲಿ ವ್ಯಕ್ತಿಗಳು ಗರಿಷ್ಠ ಸ್ವಾತಂತ್ರ್ಯವನ್ನು ಹೊಂದಿರ್ತಾರೆ, ಯಾಕಂದರೆ ಇಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರುವುದಿಲ್ಲ. ಈಗ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಖಾಸಗಿಯವರ ಪ್ರಾಧಾನ್ಯತೆ ಇದ್ದು ಸರ್ಕಾರದ ಪಾತ್ರ ತೀರಾ ಕಡಿಮೆ ಇರ್ತದೆ ಅಂತ ಹೇಳಲಾಗ್ತದೆ. ಸೊ ಇದಿಷ್ಟು 4 ಮಾರ್ಕ್ಸಿಗೆ ಬೀಳ್ತಕ್ಕಂಥ ಒಂದು ಪ್ರಶ್ನೆ. ಕೇಂದ್ರೀಯ ಯೋಜಿತ ಆರ್ಥಿಕತೆ ಅರ್ಥ ಮತ್ತು ಎಕ್ಸಾಂಪಲ್, ಜೊತೆಗೆ ಅದರ ಲಕ್ಷಣಗಳು, ಜೊತೆಗೆ ಅದು 4 ಮಾರ್ಕ್ಸಿಗೆ ಬೀಳ್ತಕ್ಕಂಥದ್ದು, ಮತ್ತು ಮಾರುಕಟ್ಟೆ ಎಕನಾಮಿ ಅದರ ಅರ್ಥ, ಎಕ್ಸಾಂಪಲ್ ಮತ್ತು ಅದರ ಫ್ಯೂಚರ್ಸನ್ನು ನಾವೇನು ಮಾಡ್ಬೋದು 4 ಮಾರ್ಕ್ಸಿಗೆ ಎಕ್ಸ್ಪ್ಲನೇಷನ್ ಆಗಿ ಬರಿಬೋದು. ಸೊ ಇದಿಷ್ಟು ಈ ಒಂದು ಲೆಸನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ 4 ಮಾರ್ಕ್ಸಿನ ಕ್ವಶನ್ಸು. ಇನ್ನು